ಚಿಕ್ಕಬಳ್ಳಾಪುರ ನಗರದ ಹಳೆ ಗಣೇಶ್ ಗುಡಿ ರಸ್ತೆಯಲ್ಲಿರುವ ಸ್ಥಾನಿಕ ನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಧಾರ್ಮಿಕ ಕೆಲಸಗಳಿಗೆ ಒತ್ತು ಕೊಡುತ್ತಾ ಬಂದಿದ್ದಾರೆ. ಅವರು ಕಳೆದ ವರ್ಷ ಇಲ್ಲಿನ ಸ್ಥಾನಿಕ ನಂದೀಶ್ವರ ದೇವಾಲಯವನ್ನು ದುರಸ್ತಿಗೊಳಿಸಿ ಸುಣ್ಣ ಬಣ್ಣ ಹಾಕಿಸಿರುವುದರಿಂದ ಈಗ ಇಡೀ ದೇವಾಲಯ ಕಂಗೊಳಿಸುತ್ತಿದೆ. ಕಾರ್ತಿಕ ಮಾಸದ ಕಡೆ ಸೋಮವಾರ ದಿನ ಇಂದು ಜೈಕುಮಾರ್ ಉಪಸ್ಥಿತಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಪುರಾಣ ಪ್ರಸಿದ್ಧ ಅಂತಹ ಈ ದೇವಸ್ಥಾನ ಜೀವನೋದ್ಧಾರ ಸೇವೆ ಮಾಡಿಸುವ ಕಾರ್ಯ ನನಗೆ ಒದಗಿ ಬಂದಿದ್ದು ಆ ದೇವರ ಸಂಕಲ್ಪವೇ ಸರಿ. ದೇವಸ್ಥಾನದ ಜೀರ್ಣೋದ್ಧಾರ ಇಂದಿಗೆ 1 ವರ್ಷವಾಗಿದೆ. ಧರ್ಮಾಧಿಕಾರಿಯಾಗಿ ಮುಂದೆ ನಿಂತಿದ್ರೆ ಏನಾದರೂ ಮಾಡಿ ಸಮಾಜದಲ್ಲಿ ಒಳ್ಳೆ ಪರಿವರ್ತನೆ ಮಾಡೋಣ, ಬಡಬಗ್ಗರಿಗೆ ಬೆಳಗ್ತಾರಣ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮಾಧಿಕಾರಿಗಳಂತ ನಮ್ಮ ಜೈಫೌಂಡೇಶನ್ ಅವರು ತುಂಬಾ ನಮ್ಗೆ ಸಾಥ್ ಕೊಟ್ಟು ಈ ಜಿಲ್ಲೆ ಎಲ್ಲ ಬಡವರ ದೀನದಲಿತರ ಆಶೀರ್ವಾದ ನಮ್ಮ ಜೈಫೌಂಡೇಶನ್ ಜೈಕುಮಾರ್ ಸಿಗಬೇಕು. ಎಲ್ಲಾ ನಮ್ಮ ಜಿಲ್ಲೆಯಲ್ಲಿ ಬಡಪಾಯಿಗಳು ತುಂಬಾ ಇದ್ದಾರೆ ಅಂತ ಅವರಿಗೆ ಒಂದು ಬೆಳಕನ್ನು ಕೊಡಕ್ಕೆ ನಮ್ಮ ಜೈಫೌಂಡೇಶನ್ ಅಂತ ಧರ್ಮಾಧಿಕಾರಿಗಳು ಜೈಕುಮಾರ್ ಮುಂದೆ ಬಂದಿದ್ರೆ ಈ ಚಿಕ್ಕಬಳ್ಳಾಪುರದಿಂದ ಅವ್ರಿಗೆ ಆಶೀರ್ವಾದ ನಾನು ಕೊಡ್ತಾ ಇದ್ದೀನಿ. ಆರೋಗ್ಯ ಶಿಕ್ಷಣ ಸಂಬಂಧಪಟ್ಟಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಕ್ಷೇತ್ರದ ಜನರಿಗೆ ನನ್ನದೇ ಆದ ಕೊಡುಗೆ ನೀಡುತ್ತಿದ್ದು, ಪ್ರಮುಖವಾಗಿ ಮಾರಕ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆದಷ್ಟು ಸಹಾಯ ಹಸ್ತ ನೀಡಿದ್ದು, ಇದರ ಜೊತೆಗೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಸಂಬಂಧಪಟ್ಟಾಗಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನನ್ನ ಸೇವಾ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧಿಕ ಮಾಡುವುದು ಎಂದ ಅವರು, ಆ ದೇವರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಬಲ ಬಂದಿದೆ. ಈಗ ಅದನ್ನ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈಗ ಮುಖ್ಯ ಶಿಕ್ಷಕರು ಕೂಡ ಬಹಳ ಅದ್ಭುತವಾಗಿ ಅವರ ಒಂದು ಹಿತನುಡಿಗಳನ್ನ ತಿಳಿಸಿದ್ದಾರೆ. ಬಹಳ ಸಾರ್ಥಕ ಆಯಿತು. ನಾವು ಮಾಡಿದ ಒಂದು ಕಾರ್ಯ ಕೂಡ ಇವತ್ತು ಅವರ ಒಂದು ಶ್ಲಾಘನೆ ಮಾಡಿದ ರೀತಿ ಬಹಳ ಖುಷಿ ಆಯಿತು. ಅವರು ಮತ್ತೆ ಮಕ್ಕಳು, ನಾವು ಮಾಡೋ ಉದ್ದೇಶ ಏನು, ಸರ್ಕಾರಿ ಶಾಲೆ ನವೀಕರಣ ಮಾಡೋದು, ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ. ಸೊ ಆ ಮಕ್ಕಳು ಖುಷಿ ಆದ್ರೆ ಸಾಕು. ಈಗ ಉದ್ಘಾಟನೆ ಮಾಡೋದು ಬಿಡೋದು ಅದು ಸೆಕೆಂಡ್ರಿ. ಅದರಿಂದ ನಮ್ಗೇನು ವರ್ಚಸ್ಗೆ ಏನು ಇದಂತ ಬರೋದಿಲ್ಲ. ನಮ್ಗೇನಂದ್ರೆ ಉದ್ದೇಶ ಮಕ್ಕಳು ಚೆನ್ನಾಗಿದಾರ, ಮಕ್ಕಳು ಖುಷಿಯಾಗಿದಾರ, ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಕಲಿಕೆ ಕೊಡ್ತಾರೆ. ಅದೊಂದೇ ನಮ್ಮ ಮೂಲ ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವನ್ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಾನು ಬಹಳ ಅದ್ಭುತವಾದ ರೀತಿಯಲ್ಲಿ ಒಂದು ಉತ್ಸಾಹದಿಂದ ಮಕ್ಕಳು ಶಾಲೆಗೆ ಬರೋದಾಗಿರ್ಬೋದು, ಕಲಿಕೆ ಮಾಡ್ತಾ ಇರೋದಾಗಿರ್ಬೋದು, ಬಹಳ ಇದು ಖುಷಿ. ಸ್ಥಾನಿಕ ಶ್ರೀ ನಂದೀಶ್ವರ ಸ್ವಾಮಿ ಕಾಲಕಾಲಕ್ಕೆ ಮಳೆ ಬೆಳೆ ಜಾನುವಾರುಗಳಿಗೆ ಸುಭಿಕ್ಷೆ ತರಲಿ ಎಂದು ಭಗವಂತನಲ್ಲಿ ಬೇಡುತ್ತೇನೆ. ಸದ್ಭಕ್ತರು ಎಂದಿನಂತೆ ಪೂಜಾ ಕೈಂಕರ್ಯದಲ್ಲಿ ಹೆಚ್ಚು ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠತೆ ಮರೆಯಬೇಕು ಎಂದರು. ದೇವಸ್ಥಾನಗಳು ಶ್ರದ್ಧೆ ಭಕ್ತಿಗಳ ಪ್ರತೀಕವಾಗಿದ್ದು ಎಲ್ಲ ಕಡೆಯೂ ದೇವರಿದ್ದಾರೆ. ದೇವಾಲಯಗಳನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು. ಗಮನಿಸುವ ರೀತಿಯಲ್ಲಿ ನಮ್ಮ ಭೋಗ ನಂದೀಶ್ವರ ಸ್ವಾಮಿ ಹಾಗೂ ಹಳೆ ಪುರಾತನವಾದ ದೇವಸ್ಥಾನ. ಅವತ್ತು ಆ ಒಂದು ಮಹಾನುಭಾವರು ಏನು ನಿರ್ಮಿಸಿಕೊಟ್ಟಿದ್ದಾರೆ. ಇವತ್ತು ಈ 2 ಪುರಾತನ ದೇವಸ್ಥಾನಗಳ ಬಗ್ಗೆ ನಮಗೇನು ಹೇಳಬೇಕಾಗಿಲ್ಲ, ಜನಗಳಿಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದೆ. ಇದರಲ್ಲಿ ಏನಂದ್ರೆ ನನಗೆ ಈಗಾಗಲೇ ತಿಳಿಸಿದಂಗೆ ಬಹಳ ಒಂದು ಒಳ್ಳೆಯ ಆಶೀರ್ವಾದ ನಮ್ಮ ಸ್ವಾಮಿ ನೀಡಿದ್ದಾರೆ. ಅದೆಲ್ಲ ರೀತಿಯಲ್ಲೂ ನಮ್ಗೆ ಒಳ್ಳೆಯದಾಗಿದೆ. ಸ್ವಾಮಿ ಒಂದು ಜೀರ್ಣೋದ್ಧಾರ ಕಾರ್ಯ ಮಾಡಿದಾಗಿಂದಲೂ ಕೂಡ ನಮಗೂ ಒಳ್ಳೆಯದಾಗಿದೆ. ಇದು ಬರೆಯಂತ ಪ್ರತಿಯೊಂದು ಭಕ್ತಾದಿಗಳು ಕೂಡ ಪ್ರತಿಯೊಂದು ಒಂದು ಒಳ್ಳೆಯ ರೀತಿಯ ಸ್ವಾಮಿ ಆಶೀರ್ವಾದ. ಏನಂದ್ರೆ ಸ್ವಾಮಿ ಕಾರ್ಯ ಮಾಡುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರ ಆದ್ಯ ಕರ್ತವ್ಯ. ಅದು ಕಡೆ ಕಾರ್ತಿಕ ಸೋಮವಾರ ವಿಶೇಷವಾಗಿ ಈ ರೀತಿ ದೀಪ ಬೆಳಗುವುದರಿಂದ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಈ ದೇವಾಲಯದಲ್ಲಿ ನಿರ್ಮಾಣ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳತ್ತ ಪ್ರತಿಯೊಬ್ಬರ ಚಿತ್ತ ಇದ್ದಾಗ ಮಾತ್ರ ನೆಮ್ಮದಿಯ ಜೀವನ ನಮ್ಮದಾಗಲಿದೆ ಎಂದ ಅವರು, ದೇವರ ಇರುವಿಕೆ ಶ್ರದ್ಧೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಧರ್ಮದಲ್ಲಿ ದೇವರಿಗೆ ವಿಶೇಷವಾದ ಸ್ಥಾನವಿದೆ. ನಮ್ಮ ಪಾಲಿನ ಕೆಲಸವನ್ನ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದರೆ ದೇವರೇ ಫಲ ನೀಡುತ್ತಾನೆ ಎಂದರು. ಕಾರ್ತಿಕ ಮಾಸದಲ್ಲಿ ಅವರ ಒಂದು ಆಜ್ಞೆಯ ಮೇರೆಗೆ ಜೀರ್ಣೋದ್ಧಾರ ಕಾರ್ಯ ಬಹಳ ಒಂದು ಹಬ್ಬದ ರೀತಿಯಲ್ಲಿ ಕಳೆದ ವರ್ಷ ನಾವು ಆಚರಣೆ ಮಾಡಿದ್ದೀವಿ. ಆ ಕಳೆದ ವರ್ಷದಲ್ಲಿ ನಾವು ತಿಳಿಸಿದಂಗೆ ಪ್ರತಿ ವರ್ಷ ಕೂಡ ಕಾರ್ತಿಕ ಸೋಮವಾರ, ಕಡೆ ಕಾರ್ತಿಕ ಸೋಮವಾರ ಈ ರೀತಿ ದೀಪದ ಹಚ್ಚುವ ಮೂಲಕ ಸ್ವಾಮಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಿಸಿ ಪ್ರತಿಯೊಬ್ಬರು ಎಲ್ಲರೂ ಭಕ್ತಾದಿಗಳು ಪ್ರತಿಯೊಬ್ಬರು ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ. ನಿಜಕ್ಕೂ ಬಹಳ ಖುಷಿ ಆಗ್ತಿದೆ ಈ ಒಂದು ವಿಚಾರ. ಪ್ರತಿ ವರ್ಷ ನಿರಂತರವಾಗಿ ಒಂದು ಶಿವನ ಆಜ್ಞೆ, ಶಿವನ ನಂದೀಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಎಲ್ಲರಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮಸ್ತ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾವು ದೇವರಲ್ಲಿ ಅದು ಕೂಡ ಬೇಡ್ಕೊಳ್ತೇವೆ. ಈ ಒಂದು
ದಿನದಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಪುರಾತನ ದೇವಸ್ಥಾನಗಳು ಏನು ನಾವು ಜೀರ್ಣೋದ್ಧಾರ ಮಾಡ್ತಾರೆ ಭಕ್ತಾದಿಗಳಲ್ಲಿ ಬರುವ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನಾವು ಗಮನಿಸಿರ್ಬೋದು. ಇವತ್ತು ಇವೆಲ್ಲ ಏನು ಅಂತ ನೋಡ್ತಾ ಇದ್ರೆ ನಮ್ಮ ಸ್ವಾಮಿಯವರ ಆಶೀರ್ವಾದ ಇದೇ ರೀತಿ ಮುಂದುವರಿದೆ. ನಮಗಂತೂ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕನಕ ನಂದೀಶ್ವರ ಸ್ವಾಮಿ ಜೀರ್ಣೋದ್ಧಾರ ಕಾರ್ಯ ನಡೆಸಿದಾಗಿದ್ದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಸೇವೆಯನ್ನು ನಿರಂತರವಾಗಿ ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರ ಈ ರೀತಿಯ ಒಂದು ದೀಪೋತ್ಸವ ಆಗಿರ್ಬೋದು, ಭಕ್ತಾದಿಗಳ ಪ್ರಸಾದ ವಿನಿಯೋಗ ಆಗಿರ್ಬೋದು ಮಾಡೋದ್ರ ಜೊತೆಗೆ ಶಿವರಾತ್ರಿ ಕೂಡ ಈ ಕಳೆದ ಶಿವರಾತ್ರಿ ತಾವು ಗಮನಿಸಿದಂಗೆ ಬಹಳ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ಕಡೆ ಕಾರ್ತಿಕ ಸೋಮವಾರ ಪ್ರತಿ ವರ್ಷ ಹಾಗೂ ಶಿವರಾತ್ರಿಯಲ್ಲೂ ಕೂಡ ನಾವು ಯಾವುದೇ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಮಾಡ್ಬೋದು. ಸ್ವಾಮಿಯ ಒಂದು ಕಾರ್ತಿಕ ಸೋಮವಾರದಂದು ದೇವಸ್ಥಾನದ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ನಾರಾಯಣಸ್ವಾಮಿ, ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್, ಟ್ರಸ್ಟಿಗಳಾದ ನವೀನ್, ಸುಬ್ರಹ್ಮಣಿ, ಸದಸ್ಯರಾದ ಅರುಣ್, ಗೋವಿಂದ್, ರಾಜು, ಮಧು, ಅಜಯ್, ದೇವಾಲಯದ ಸದ್ಭಕ್ತರು, ಪ್ರಧಾನ ಅರ್ಚಕರು ಸೇರಿದಂತೆ ಇತರ ಭಕ್ತರು ಹಾಜರಿದ್ದರು.